ಭಾಷಣಗಳಿಗೆ ಕಡಿವಾಣ ಹಾಕ್ತೀರಾ? ಹೌದು, ಖಂಡಿತವಾಗಿ. ಈಗ ಏನಾಗುತ್ತೆ, ನಮಗೆ ಈಗಿರುವಂಥ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಕಾನೂನು ಚೌಕಟ್ಟಲ್ಲಿ ಮಾಡಬೇಕು. ಕೋರ್ಟ್ಗಳಲ್ಲಿ ಅನೇಕ ಸಂದರ್ಭದಲ್ಲಿ ಸ್ಟೇ ಕೊಟ್ಬಿಡ್ತಾರೆ ಅಥವಾ ಸ್ಕ್ವ್ಯಾಶ್ ಮಾಡ್ತಾರೆ. ಇದೆಲ್ಲ ನೋಡಿಕೊಂಡು ನಾವು ಮಾಡಬೇಕಾಗ್ತದೆ. ಖಂಡಿತವಾಗಿ ಯಾರೇ ದ್ವೇಷದ ಭಾಷಣಗಳು ಅಥವಾ ಅನವಶ್ಯಕವಾದ ಪೋಸ್ಟಿಂಗ್ಗಳು ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನೆಲ್ಲ ನಿಯಂತ್ರಣ ಮಾಡ್ತೀವಿ. ಅಲ್ಲ, ಇದನ್ನೇ ನಾವು ಚರ್ಚೆ ಮಾಡಿ ಟ್ರಾನ್ಸ್ಫರ್ಸ್ ಮಾಡೋದಕ್ಕೆ ಚರ್ಚೆ ಮಾಡಿ ಇನ್ನೂ ಬಹಳಷ್ಟು ಟ್ರಾನ್ಸ್ಫರ್ಸ್ಗಳನ್ನು ಮುಂದಿನ ದಿನದಲ್ಲಿ ಮಾಡ್ತೀವಿ. ಅಲ್ಲ, ಅವ್ರು ಮೊದಲಿಂದಾನು ಹೇಳ್ತಾನೆ ಇದ್ದಾರೆ. ಈಗ ಹೊಸದಾಗಿ ಇದಕ್ಕಾಗಿ ಹೇಳಿದ್ದಲ್ಲ, ಮೊದಲಿಂದಾನು ಕೂಡ ದೂರ ಆಗ್ತದೆ. ನಮ್ಗೆ ಯಾರಾದರೂ ಆ ಭಾಗದಲ್ಲಿ ಇರೋರಿಗೆ ಮಾಡಿದರೆ ಒಳ್ಳೇದು ಅಂತ ಹೇಳುವಂಥ ಮಾತು. ಅದನ್ನ ನೋಡೋಣ, ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿರೋಂಥದ್ದು. ಸರ್, ಕರಾವಳಿ ಭಾಗದಲ್ಲಿ ಸರ್ಕಾರ ಸಂಪೂರ್ಣ ವೈಫಲ್ಯ ಅಂತ ಈಗ ಕುಮಾರಸ್ವಾಮಿ ಟ್ವೀಟ್ ಮಾಡಿದ್ದಾರೆ. ಅವ್ರು ಹೇಳಬೇಕಾದದ್ದು. ಅಪೋಸಿಷನ್ ಅವ್ರು ಇನ್ನೇನು ಹೇಳ್ತಾರೆ? ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ ಅಂತ ಹೇಳ್ತಾರ? ಅವರು ಬೆಳೆ ಬೇಯಿಸ್ಕೊಳ್ತಿದ್ದಾರೆ ಅಂತ. ನಾನು ಹೇಳೋದು, ನಾವು ಯಾವ ಭಾಗವನ್ನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದು ಕರಾವಳಿ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಇನ್ನೊಂದಿರ್ಬೋದು, ಯಾವ ಜಿಲ್ಲೆಯನ್ನು ಕೂಡ ನಿರ್ಲಕ್ಷ್ಯ ಮಾಡೋದಿಲ್ಲ. ಅದನ್ನ ಈ ಭಾಗದಲ್ಲಿ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ತಾ ಇದ್ದೇವೆ. ಈಗ ನಾವು ಮೂಲ ಹುಡುಕ್ತಾ ಇದ್ದೀವಿ. ಇದರ ಹಿನ್ನೆಲೆ ಏನಿದೆ, ಯಾರು ಇದ್ರ ಹಿನ್ನೆಲೆನಲ್ಲಿದ್ದಾರೆ ಅನ್ನೋದನ್ನ ಹುಡುಕ್ತಾ ಇದ್ದೀವಿ. ಆ ಹುಡುಕಿ ಅವರೇನಾದ್ರೂ ರಾಜಕೀಯ ಕಾರಣಕ್ಕ ಅಥವಾ ಬೇರೆ ಬೇರೆ ಏನಾದ್ರೂ ಕಾರಣಕ್ಕೆ ಅವರು ಇನ್ವಾಲ್ವ್ ಆಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ನೋಡಿ, ಅವರು ಈಗ ಮುಖ್ಯಮಂತ್ರಿಗಳು ಯಾರದಾದ್ರೂ ಒಬ್ಬ ಮುಖಂಡರ ಮನೆಗೆ ಹೋದ್ರೆ ಅದಕ್ಕೆ ಸ್ವಾಭಾವಿಕವಾಗಿ ಕಿವಿ, ಮೂಗು, ಕಣ್ಣು ಎಲ್ಲ ಸೇರಿಸ್ತೀರ ನೀವು. ಅದರಲ್ಲಿ ಎಕ್ಸ್ಪರ್ಟ್ಸ್ಗಳಿದ್ದೀರ. ಅದು ಏನು ಅಂಥದ್ದೇನೂ ಇಲ್ಲ. ಅಷ್ಟು ನನಗೆ ಗೊತ್ತಿರೋ ರೀತಿಯಲ್ಲಿ ಒಂದು ಸೌಜನ್ಯದ ಭೇಟಿ ಅನ್ನೋದು ಹೇಳೋದು ಬಿಟ್ರೆ ಬೇರೆ ಏನು. ನಾನು ಇದ್ದೆ, ಅವ್ರು ಕರೆದಾಗ ನಾನು ಇದ್ದೆ. ಅಲ್ಲೆಲ್ಲ ಕೇಳಿ, ನಾನು ಇದ್ದೆ ಅವರು ಕರೆದಾಗ. 15 ದಿವಸದ ಹಿಂದೆ ಮುಖ್ಯಮಂತ್ರಿಗಳನ್ನ ಹರಿಪ್ರಸಾದ್ ಅವರು ಅವ್ರ ಮನೆಯಲ್ಲೇ ನಾವು ಏನೋ ಮಾತಾಡುವಾಗ ನಮ್ಮನೆಗೆ ಒಂದ್ಸಾರಿ ಬನ್ನಿ ಅಂತ ಹೇಳಿ ಕರೆದ್ರು. ತಿಂಡಿಗೆ ಬನ್ನಿ ಅಂತ ಬರ್ತೀನಿ ಅಂದರು ಮುಖ್ಯಮಂತ್ರಿಗಳು. ಅಷ್ಟಾಗಿದೆ. ಬಿಟ್ರೆ ನೀವು ಅದಕ್ಕೆಲ್ಲ ನಾನು ಹೇಳಿದಾಗೆ ಎಲ್ಲ ಚೆನ್ನಾಗಿ ನೀವು ಎಕ್ಸ್ಪರ್ಟ್ಸ್ ಇದ್ದೀರಲ್ಲ. ಈಗ ಕಂಪ್ಯೂಟರ್ನಲ್ಲೆಲ್ಲ ಮಾಡ್ತಾರಲ್ಲ, ಹಂಗೆ ಮಾಡ್ತೀರ. ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ದನ್ನ ನೀವು ಹೇಳ್ತೇವೆ. ನೋಡಿ, ಅಲ್ಲಿ ಜಮೀರ್ ಅಹಮದ್ ಅವರಿದ್ರು, ಆಮೇಲೆ ನಜೀರ್ ಅಹಮದ್ ಅವರಿದ್ರು. ಅವ್ರು ಇದ್ದವ್ರನ್ನ ಕೇಳಿ ಅಲ್ಲ ಹೇಳ್ತಾರೆ. ನಾವು ಇದ್ದವ್ರನ್ನ ಕೇಳಿದ್ರೆ ಏನ್ ಹೇಳೋದು? ಹೇಳಿದ್ದು ಮುಖ್ಯಮಂತ್ರಿಗಳು ಹೇಳಿದ್ದು ಸರ್, ಮಂಗಳೂರು ವಿಚಾರ ಮಾತಾಡಕ್ ಬಂದಿದ್ದೆ ಇರ್ಬೋದು, ಸ್ವಾಭಾವಿಕವಾಗಿ ಬರುತ್ತೆ. ಯಾಕೆಂದ್ರೆ ಅವ್ರು ಮಂಗಳೂರಿನವ್ರಲ್ವಾ, ಮೂಲತಃ ಮಂಗಳೂರಿನವ್ರು ಹರಿಪ್ರಸಾದ್ ಅವರು. ಏನ್ ಸ್ವಾಮಿ ನಮ್ಮೂರ್ ಕಡೆ ಎಲ್ಲ ಹಿಂಗ ಆಗ್ತಾ ಇದೆ ಅಂತ ಹೇಳಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದಕ್ಕೆ ಬೇರೆ ಅರ್ಥ ಕಲ್ಸೋದು ಏನು ಗೊತ್ತಿಲ್ಲ. ಅದೆಲ್ಲ ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.